ಡಾಕ್ಟ್ರೇ ನನ್ನ ಯಜಮಾನ್ರು ನಿದ್ದೆಲಿ ಏನೇನೋ ಹೇಳ್ತಾ ಇರ್ತಾರೆ. ಹೌದಾ ಅಮ್ಮ? ಅದಕ್ಕೆ ನನ್ನ ಹತ್ರ ಔಷಧಿ ಏನೂ ಇಲ್ಲಮ್ಮ. ಹೌದಾ ಡಾಕ್ಟ್ರೇ? ಹೋಗ್ಲಿ, ಅವರು ಏನು ಹೇಳ್ತಾರೆ ಅಂತ ಸ್ಪಷ್ಟವಾಗಿ ಹೇಳೋಕ್ಕೆ ಅಥವಾ ನನಗೆ ಸ್ಪಷ್ಟವಾಗಿ ಕೇಳಿಸೋಕ್ಕೆ ಔಷಧಿ ಇದ್ದರೆ ಕೊಡಿ ಡಾಕ್ಟ್ರೇ. ದಿನ ಯಾಕೆ ನಮ್ಮ ಮನೆಗೆ ಬರ್ತೀರಾ? ಸುಮ್ಮನೆ ಇರೋದು ಬಿಟ್ಕೊಂಡು ಜಗಳಾಡಕ್ಕೆ ಬರ್ತೀರಾ ಇಲ್ಲಿ? ನಿಮ್ಮ ಮಗಳನ್ನ ಕಳಿಸ್ತಿರೋ ಇಲ್ವೋ ಅಂತ ಕೇಳಕ್ ಬಂದೆ ಅತ್ತೆಯವ್ರೆ. ಅವಳು ಇನ್ನು ನಿಮ್ಮ ಮನೆಗೆ ವಾಪಸ್ ಬರೋದಿಲ್ಲ, ಗೊತ್ತಾಯ್ತಾ? ಇನ್ನು ಮುಂದೆ ಬರಬೇಡ್ರಿ. ಆಹಾ ಅತ್ತೆಯವ್ರೆ, ಈ ಮಾತು ಕೇಳಕ್ಕೆ ತುಂಬಾ ಖುಷಿಯಾಗಿದೆ. ನೀವು ಅದನ್ನ ಹೇಳಕ್ ಕೇಳೋಣ ಅಂತಾನೆ ದಿನ ಬರ್ತೀನಿ. ಏನಮ್ಮ ವಿಧವಾ ವೇತನಕ್ಕೆ ಅರ್ಜಿ ಹಾಕಕ್ ಬಂದಿದ್ಯಾ? ಹೌದು ಸಾ, ನಮ್ದಕ್ಕೆ ವಿಧವಾ ವೇತನಕ್ಕೆ ಅರ್ಜಿ ಬೇಕು. ಏನಮ್ಮ ನಿನ್ ಗಂಡ ತೀರ್ಕೊಂಡು ಎಷ್ಟು ದಿನ ಆಯ್ತು? ಎಲ್ಲ ನಮ್ದಕ್ಕೆ ಗಂಡ ಇನ್ನೂ ಸತ್ತಿಲ್ಲ ಸಾ, ಮನೇಲೆ ಅವರೇ. ಅಯ್ಯೋ, ಇದು ವಿಧವೆ ವೇತನದ ಅರ್ಜಿ ಕಣಮ್ಮ. ನಿನ್ ಗಂಡ ಸತ್ತಿಲ್ವಲ್ಲ, ನಿಂಗೆ ಯಾಕೆ? ಗೊತ್ತು ಸಾ, ಇದು ಸರ್ಕಾರಿದು ಕಾಮ್ ಅಲ್ವಾ, ಹೆಂಗೋ ಲೇಟ್ ಆಗ್ಬಿಡ್ತೈತೆ. ನಮ್ದಕ್ಕೆ ಕಾಮ್ ಆಗೋ ಹೊತ್ತಿಗೆ ನನ್ನ ಗಂಡ ಗೊಟಿಗೆ ಕಂದಿರುತ್ತೆ ಅದಕ್ಕೆ ಸಾ. ನೀನು ಹೆಂಗ್ ಸತ್ತೋದೆ? ಫ್ರಿಡ್ಜ್ ಒಳಗಡೆ ತುಂಬಾ ಚಳಿ ಇತ್ತು, ಚಳಿಯಿಂದ ಸತ್ತೋದೆ. ನೀನ್ ಹೆಂಗ್ ಸತ್ತೋದೆ? ಅಯ್ಯೋ ಗುರು, ನನ್ನ ಕತೆ ಯಾಕೆ ಕೇಳ್ತೀಯ? ನನ್ನ ಹೆಂಡತಿ ಮೇಲೆ ಡೌಟ್ ಬಂತು, ಅವಳಿಗೆ ಬೇರೆ ಯಾರೋ ಬಾಯ್ ಫ್ರೆಂಡ್ ಇದ್ದಾನೆ ಅಂತ. ಅದಕ್ಕೆ ಸಡನ್ ಆಗಿ ಮನೆಗೆ ಹೋಗಿ ಎಲ್ಲ ಹುಡುಕ್ತೆ, ಬಟ್ ಯಾರೂ ಸಿಗ್ಲಿಲ್ಲ. ಅದಕ್ಕೆ ನಾನೇ ಸುಮ್ಮನೆ ಡೌಟ್ ಪಟ್ನಲ್ಲ ಅಂತ ಬೇಜಾರಾಗಿ ನಾನೇ ಸೂಸೈಡ್ ಮಾಡ್ಕೊಂಡೆ. ಅಯ್ಯೋ ಡಬ್ಬ ನನ್ನ ಮಗನೇ, ಫ್ರಿಡ್ಜ್ ಡೋರ್ ಓಪನ್ ಮಾಡಿದ್ರೆ ಇಬ್ರು ಬದುಕ್ತಿದ್ವಲ್ಲ. ಏಯ್ ಮಂಗೇಶ, JCB ಅಂದ್ರೆ ಏನು, ಹೆಂಗ್ ಕೆಲಸ ಮಾಡುತ್ತೋ ಅದು? ಜೆ ಅಂದ್ರೆ ಜನತಾದಳ, ಸಿ ಅಂದ್ರೆ ಕಾಂಗ್ರೆಸ್, ಬಿ ಅಂದ್ರೆ ಬಿಜೆಪಿ. ಇದ್ರ ಕೆಲಸ ಏನು ಅಂದ್ರೆ ಎಲ್ರು ಒಟ್ಟಿಗೆ ಸೇರಿ ಕರ್ನಾಟಕನ ಅಗದು ಬಗದು ನೆಲಸಮ ಮಾಡೋ ಯಂತ್ರನೇ JCB. ಅಮ್ಮ ಭಿಕ್ಷೆ ಕೊಡಿ ತಾಯಿ. ಅಲ್ಲ, ಒಳ್ಳೆ ಗಟ್ಟಿ ಮುಟ್ಟಾಗಿದ್ಯಾ, ಇನ್ನೂ ಚಿಕ್ಕ ವಯಸ್ಸು, ಕೈ ಕಾಲೆಲ್ಲ ಸರಿಯಾಗಿದೆ. ದುಡ್ಡು ತಿನ್ನಕ್ಕೆ ಏನ್ ರೋಗ? ಯಾವ್ದಾದ್ರೂ ಕೆಲಸ ಮಾಡಬಾರ್ದಾ? ಅಲ್ಲ ಮೇಡಮ್, ನೀವು ನೋಡೋದಕ್ಕೆ ಸಖತ್ತಾಗಿದ್ದೀರಾ. ಒಂದ್ ಸೈಡ್ ಇಂದ ನೋಡಿದ್ರೆ ರಮ್ಯಾ ತರ, ಇನ್ನೊಂದ್ ಕಡೆಯಿಂದ ನೋಡಿದ್ರೆ ಪೂಜಾ ಗಾಂಧಿ ತರ ಇದ್ದೀರಾ. ನೀವು ಯಾವ್ದಾದ್ರೂ ಫಿಲಂ ಹೀರೋಯಿನ್ ಆಗ್ಬಾರ್ದಿತ್ತ? ಸ್ವಲ್ಪ ನಿಂತ್ಕೋ, ಬಿಸಿ ಬಿಸಿ ಪೂರಿ ಪಲ್ಯ ಎಲ್ಲ ತಗೊಂಡ್ ಬರ್ತೀನಿ. ನಮ್ಮಪ್ಪ ತುಂಬಾ ಹೆದ್ರು ಪುಟ್ಲ ಕಣೋ. ಹೌದಾ? ಯಾಕೋ? ಯಾಕೆ ಅಂದ್ರೆ ನಮ್ಮಪ್ಪ ಮಾರ್ಕೆಟ್ಗೆ ಹೋಗುವಾಗ, ಶಾಪಿಂಗ್ ಹೋಗುವಾಗ, ರೋಡ್ ಕ್ರಾಸ್ ಮಾಡುವಾಗಲೆಲ್ಲ ನನ್ನ ಕೈ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ.